ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಚಾಲೆಂಜ್ ಎದುರಾಗಿದೆ ಪವನ್ ಶರಾವತ್ ಮತ್ತು ತೆಲುಗು ಟೈಟನ್ಸ್ ತಂಡದಿಂದ ಅಂತ ಹೇಳಬೇಕು. ಯಾಕಂದರೆ ನೆಕ್ಸ್ಟ್ ಮ್ಯಾಚ್ ಇರೋದು ಬೆಂಗಳೂರು ಬುಲ್ಸರ್ದು ತೆಲುಗು ಟೈಟನ್ಸ್ ವಿರುದ್ಧ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ಗೆ ಚಾಲೆಂಜ್ ಎದುರಾಗಿದೆ ಅಂತ ಹೇಳಬೇಕು. ಏನು ಚಾಲೆಂಜ್ ಇಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಡೈಲಾಗ್ಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಬೆಂಗಳೂರು ಬುಲ್ಸ್ ಆಲ್ರೆಡಿ ಇದೇ ವರ್ಷ ತೆಲುಗು ಟೈಟನ್ಸ್ ಒಂದು ಪಂದ್ಯ ಗೆದ್ದಿದ್ದೀವಿ ಅಂತ ಹೇಳಬೇಕು. ಆಗ ಪವನ್ ಶರಾವತ್ ನಾವು ಕಟ್ಟಕ್ಕಾಗಲಿ ಯಶಸ್ವಿ ಆಗಿದ್ದು ಅಂತ ಹೇಳಬೇಕು. ಅವರು ಚೆನ್ನಾಗಿ ಆಟ ಆಡಿರೋ ತಂಡ ಅವ್ರಿಗೆ ಸಾಥ್ ಕೊಡಲಿ ಅಂತ ಹೇಳಬೇಕು. ಅದಕ್ಕೆ ಬೆಂಗಳೂರು ಬುಲ್ಸ್ ಗೆದ್ರು ತೆಲುಗು ಟೈಟನ್ಸ್ ವಿರುದ್ಧ ಅಂತ ಹೇಳಬೇಕು. ಮೊದಲನೇ ಪಂದ್ಯಕ್ಕೆ ಎರಡನೇ ಪಂದ್ಯ ಎದುರಿಸ್ತಾ ಇದ್ದೀವಿ ತೆಲುಗು ಟೈಟನ್ಸ್ ವಿರುದ್ಧ ಅಂತ ಹೇಳಬೇಕು. ಅದು ಕೂಡ 19ನೇ ತಾರೀಕು ಮೊದಲನೇ ಪಂದ್ಯ ಅಂತ ಹೇಳಬೇಕು. 8 ಗಂಟೆಗೆ ಶುರು ಆಗುತ್ತೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ವಿರುದ್ಧ ಗೆಲ್ಲೇಬೇಕು ಅಂತ ದೊಡ್ಡ ರಣತಂತ್ರ ಮಾಡಲೇಬೇಕು. ಯಾಕಂದರೆ ಬೆಂಗಳೂರು ಬುಲ್ಸ್ ಪ್ಲೇ ಆಫ್ ಹೋಗಬೇಕು, ಟಾಪ್ ಗೆಲ್ಲಲೇಬೇಕು ಅಂತಾರೆ, ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಗುರು. ಈ ಕಾರಣಕ್ಕೆ ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ವಿರುದ್ಧ ಗೆಲ್ಲಲೇಬೇಕು. ಆದರೆ ಪವನ್ ಶರಾವತ್ ಒಂದು ಚಾಲೆಂಜ್ ನೀಡಿದ್ದಾರೆ ಬೆಂಗಳೂರು ಬುಲ್ಸ್ಗೆ ಅಂತ ಹೇಳಬೇಕು. ಏನಪ್ಪ ಅಂತಂದರೆ, ನಾವು ಬೆಂಗಳೂರು ಬುಲ್ಸ್ ವಿರುದ್ಧ ಗೆಲ್ತೀವಿ. ಯಾಕಂದರೆ ನಮ್ಮ ಸೈಡು ಬಾಕಿ ಇದೆ. ಯಾಕಂದರೆ ನಾವು ಆಲ್ರೆಡಿ ಒಂದು ಮ್ಯಾಚ್ ಬಂದೇ ಸೋತಿದ್ದೀವಿ. ನಾವು ಕೂಡ ಪ್ಲೇ ಆಫ್ಗೆ ಹೋಗಬೇಕು ಅಥವಾ ಟೇಬಲಲ್ಲಿ ಮೇಕೆ ಬರಬೇಕು ಅಂತಾರೆ ಬೆಂಗಳೂರು ಬುಲ್ಸ್. ಇಲ್ಲ ಗೇರ ಶಿಫ್ಟ್ ಮಾಡಬೇಕು ನಮ್ಮ ತಂಡದಲ್ಲಿ ಎಲ್ಲರೂ ಕೂಡ. ಇನ್ನು ಮುಂದೆ ನಮಗೆ ಈ ಕಳ್ಕೊಳ್ಳೋದ್ರಲ್ಲಿ ಏನಿಲ್ಲ, ಎಲ್ಲ ಪಡ್ಕೊಳ್ಳೋದ್ರಲ್ಲಿ ಇರೋದು. ನಾವು ಸೋತರು ಏನೂ ಕಳ್ಕೊಳ್ಳೋದಿಲ್ಲ, ಗೆದ್ರು ಏನೂ ಕಳ್ಕೊಳ್ಳೋದಿಲ್ಲ ಅಂತ ಪವನ್ ಶರಾವತ್ ಹೇಳಿದ್ದಾರೆ ಅಂತ ಹೇಳಬೇಕು. ಆಲ್ರೆಡಿ ಅವ್ರನ್ನ ಸೋಲನ್ನು ಒಪ್ಕೊಂಡಿದ್ರೆ ವರ್ಷ ಅಲ್ಲ ಪ್ಲೇ ಆಫಿಂದ ಹೊರಗೆ ಬಿದ್ದಿ ಅನ್ನೋದು ಗೊತ್ತಾಗಿದೆ. ಆ ಕಾರಣಕ್ಕೆ ಅವ್ರು ಮಾಡಿಲ್ಲ ಮಡಿ ಅನ್ನೋ ರೀತಿ ಆಡ್ತಾರೆ ಇನ್ನು ಮುಂದೆ ತೆಲುಗು ಟೈಟನ್ಸ್ ಅಂತ ಹೇಳಬೇಕು. ಅವರು ಇನ್ನು ಮುಂದೆ ಬೆಂಗಳೂರು ಬುಲ್ಸ್ ರಿಯಲ್ ಚಾಲೆಂಜ್ ಎದುರಾಗುತ್ತೆ. ತೆಲುಗು ಟೈಟನ್ಸ್ ವಿರುದ್ಧ ಗೆಲ್ಲಲೇಬೇಕು ಮತ್ತು ಪವನ್ ಶರಾವತ್ ತಡಿಬೇಕು ಮತ್ತೊಮ್ಮೆ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇನಾದ್ರು ಕನ್ಸ ಕಮೆಂಟ್ ಮಾಡಿ. ನಮ್ಮ ಬೆಂಗಳೂರು ಬುಲ್ಸ್ ಪವನ್ ಶರಾವತ್ ಕಟ್ಟಾಕಿ ಗೆಲ್ತಾರೆ ಮತ್ತೊಮ್ಮೆ ತೆಲುಗು ಟೈಟನ್ಸ್ ವಿರುದ್ಧ ಗೆದ್ದು 6ನೇ ಸ್ಥಾನಕ್ಕೆ ಜಿಗಿತಾರೆ ಕನ್ಸ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ವಿಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಕಪ್ಪು ಹೊಡೆಯೋಕ್ಕಿಂತ ಮುಂಚೆ ನಾವು ತೆಲುಗು ಟೈಟನ್ಸ್ ತಂಡ ಸೋಲಿಸಬೇಕು. ಆನಂತರ ಮತ್ತೆ ನಮ್ಮ ಬದ್ಧ ವೈರಿಗಳಾದ ತಮಿಳ್ ತೆಲುಗು ತಂಡನ ಎದುರಿಸಬೇಕು ಅಂತ ಹೇಳ್ತೀನಿ ಗುರು. ನೀವೇನಾದ್ರೆ ಕನ್ಸ ಕಮೆಂಟ್ ಮಾಡಿ. ಟಾಟಾ ಬಾಯ್ ಬಾಯ್, ಸಿ ಯು ಸೂನ್. ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.